ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಠ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 4, 2026ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಟ್ಲೆ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡತಕ್ಕಂಥ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. ಅಮೆರಿಕದ ಲಾಸ್ ವೆಗಾಸ್ನಲ್ಲಿ ಇತ್ತೀಚೆಗೆ ನಡೆದಂತಹ ಅಮೆರಿಕ ಓಪನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ 2 ಕಂಚಿನ ಪದಕಗಳನ್ನು ಗೆದ್ದ ಕರ್ನಾಟಕದ ಆಟಗಾರ್ತಿ ಯಾರು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ, ಅಂಜನಾ ರಾವ್. ಹಾಗಾದರೆ ಯಾರಿ ಅಂಜನಾ ರಾವ್? ಗಮನಿಸಬಹುದು, US ಓಪನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಎಂಬುದು ಮುಖ್ಯವಾಗಿ ಹಿರಿಯರ ಅಂದರೆ 40 ವರ್ಷ ಮೇಲ್ಪಟ್ಟವರಿಗಾಗಿ ನಡೆಸ್ತಕ್ಕಂತಹ ಒಂದು ಕ್ರೀಡಾಕೂಟವಾಗಿದ್ದು, ಈ ಕ್ರೀಡಾಕೂಟದಲ್ಲೇ ಕರ್ನಾಟಕದ ಅಂಜನಾ ರಾವ್ರವರು ಕಂಚಿನ ಪದಕವನ್ನು ಗೆದ್ದುಕೊಂಡು ಸಾಧನೆ ಮಾಡಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ಪ್ರಜಾವಾಣಿ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಅಮೆರಿಕ ಓಪನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2 ಕಂಚು ಗೆದ್ದ ಅಂಜನಾ. ಹಾಗಾದರೆ ಅಂಜನಾ ಯಾರು? ಈ ಎಲ್ಲ ಡೀಟೇಲ್ಸನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು ನೀವು. 2025 US ಓಪನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್. ಓಕೆ, ಸೊ ಅಂಜನಾ ರಾವ್ರವರನ್ನು ಗಮನಿಸಬಹುದು ನೀವು. ಗಮನಿಸಿ, ಕರ್ನಾಟಕದ ಅಂಜನಾ ರಾವ್ ಅವರು ಅಮೆರಿಕದ ಲಾಸ್ ವೆಗಾಸ್ನಲ್ಲಿ ನಡೀತಿದ್ದು ನೋಡಿ. ಲಾಸ್ ವೆಗಾಸ್ನಲ್ಲಿ ಇತ್ತೀಚೆಗೆ ನಡೆದಂತಹ ಅಮೆರಿಕ ಓಪನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ 2 ಕಂಚು ಗೆದ್ದರು. ಮುಖ್ಯವಾಗಿ ಮಹಿಳೆಯರ 40 ವರ್ಷ ಮೇಲ್ಪಟ್ಟವರ ವಿಭಾಗ ನೋಡಿ. ಗಮನಿಸಿ ಪಾಯಿಂಟನ್ನು. 40 ವರ್ಷ ಮೇಲ್ಪಟ್ಟವರ ವಿಭಾಗದ ಸಿಂಗಲ್ಸ್ನಲ್ಲಿ, ಇದೇ ವಿಭಾಗದಲ್ಲಿ ಡಬಲ್ಸ್ನಲ್ಲಿ ಅವರು ಪದಕಗಳನ್ನು ಗೆದ್ದುಕೊಳ್ಳುವರಲ್ಲಿ ವಿಶೇಷರಾಗಿದ್ದಾರೆ. ಓಕೆ, ಇದು 1ನೇ ಕ್ವಶನ್ನ ಮಾಹಿತಿ. ಈಗ ನಾವು 2ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿ ವರದಿಯಾದಂತಹ ಅಪರೂಪದ ಪಕ್ಷಿ ಪ್ರಭೇದ ನೋಡಿ, ಅದರ ಹೆಸರೇನು? ಸಿರ್ಕೀರ್ ಮಲ್ಕೋಹಾ ಅಂತ ಕರೀತಾರೆ. ಓಕೆ, ಇಂಗ್ಲೀಷಲ್ಲಿ ನೀವು ಗಮನಿಸಬಹುದು, ಶಿರ್ಕೀರ್ ಮಲ್ಕೋಹಾ. ಸಾಮಾನ್ಯವಾಗಿ ಭಾರತದ ಯಾವ ರಾಜ್ಯದ ಬಯಲು ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ? ಅಂದರೆ ಒಂದು ಪಕ್ಷಿ ಆ ಒಂದು ರಾಜ್ಯದಲ್ಲಿ ಮಾತ್ರನೇ ಕಂಡುಬರುತ್ತದೆ. ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದರೂ ಕೂಡ ಅದು ಮೂಲತಃ ಆ ರಾಜ್ಯಕ್ಕೆ ಮತ್ತೆ ಬರುತ್ತದೆ. ಸೊ ಹೀಗೆ ಸಿರ್ಕೀರ್ ಮಲ್ಕೋಹಾ ಎಂಬ ಪಕ್ಷಿ ಒಂದು ರಾಜ್ಯದಲ್ಲಿ ಸ್ಥಳೀಯವಾಗಿ ಕಂಡುಬರುತ್ತದೆ, ಅದೇ ಉತ್ತರಾಖಂಡ. ನೋಡಿ, ಉತ್ತರಾಖಂಡದಲ್ಲಿ ಕಂಡುಬರುತ್ತದೆ. ಸೊ IUCN ಈ ಪಕ್ಷಿಯನ್ನು ರೆಡ್ ಲಿಸ್ಟಲ್ಲಿ ಇರಿಸಿದೆ. ಓಕೆ, ರೆಡ್ ಲಿಸ್ಟ್, ಕೆಂಪು ಪಟ್ಟಿಯಲ್ಲಿ ಇರಿಸಿರತಕ್ಕಂಥದ್ದು. ಆದರೆ ರೀಸೆಂಟಾಗಿ ಯಾಕೆ ಸುದ್ದಿಯಲ್ಲಿದೆ? ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದರು. ಏನು? ರೇರ್ ಬರ್ಡ್ ನೋಡಿ. ರೇರ್ ಅಂದರೆ ಕೆಂಪು ಲಿಸ್ಟಲ್ಲಿ ಇದೆ. ಆ ಕಾರಣಕ್ಕಾಗಿ ರೇರ್ ಆಗಿ ಕಂಡುಬರುತ್ತದೆ ಅದು. ರೇರ್ ಬರ್ಡ್ ಯೂಶ್ವಲಿ ಫೌಂಡ್ ಇನ್ ಪ್ಲೇನ್ಸ್ ಸ್ಪೂಟೆಡ್ ಫಾರ್ ಫಸ್ಟ್ ಟೈಮ್ ಇನ್ ಉತ್ತರಕಾಶಿ ಹಿಲ್ಸ್. ನೋಡಿ, ಉತ್ತರಾಖಂಡದ ಅಲ್ಲಿ ಮುಖ್ಯವಾಗಿ ಉತ್ತರಕಾಶಿ ಹಿಲ್ಸ್ ಕಂಡುಬರುತ್ತದೆ. ಆ ಉತ್ತರಕಾಶಿ ಹಿಲ್ಸ್ನಲ್ಲಿ ಈ ರೇರ್ ಬರ್ಡ್ ಕಂಡು ಬಂದಿರತಕ್ಕಂಥದ್ದು. ಓಕೆ, ಸೊ ಅದರ ಬಗ್ಗೆ ನೀವು ಇಲ್ಲಿ ಗಮನಿಸಬಹುದು. ಈ ಪಕ್ಷಿಯನ್ನು ರೇರ್ದು. ಓಕೆ, ಅದು ಆಲ್ರೆಡಿ ನೋಡಿ ಗಮನಿಸಬಹುದು. ರೇರ್ ಶಿರ್ಕೀರ್ ಮಲ್ಕೋಹಾ ಅಂತ ಕರೀತಾರೆ. ಓಕೆ, ಸೊ ಇದು ಇತ್ತೀಚೆಗೆ ಉತ್ತರಾಖಂಡದ ಉತ್ತರಕಾಶಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಸಾಮಾನ್ಯವಾಗಿ ಉತ್ತರಾಖಂಡದ ಬಯಲು ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ. ಇದನ್ನು ಶಿರ್ಕೀರ್ ಕೋಗಿಲೆ ಅಂತ ಕರೀತಾರೆ. ಓಕೆ, ವಿಶಿಷ್ಟವಾಗಿ ಶಿರ್ಕೀರ್ ಮಲ್ಕೋಹಾ. ಓಕೆ, ಇದೊಂದು ಕೋಗಿಲೆ ಜಾತಿಯ ಪಕ್ಷಿಯಾಗಿದೆ. ಮುಖ್ಯವಾಗಿ ಎಲ್ಲೆಲ್ಲಿ ಕಂಡುಬರುತ್ತೆ ಇದು? ಇದು ಉಪ ಹಿಮಾಲಯನ್ ಭಾರತೀಯ ಉಪಖಂಡದಲ್ಲಿ ಕಂಡುಬರುತ್ತದೆ, ಬಾಂಗ್ಲಾದೇಶದಲ್ಲಿ ಕಂಡುಬರುತ್ತದೆ, ಶ್ರೀಲಂಕಾದಲ್ಲಿ ಕಂಡುಬರುತ್ತದೆ, ಪಾಕಿಸ್ತಾನದಲ್ಲಿ, ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಕಂಡುಬರತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೋಗಿಲೆ ಜಾತಿಯ ಪಕ್ಷಿಯಾಗಿದೆ. ಹಾಗಾದರೆ ಇದು ಎಲ್ಲಿ ವಾಸ ಮಾಡುತ್ತೆ ಅಂತ ಕೇಳಿದ್ರೆ, ಅಲ್ಲಿರ್ತಕ್ಕಂಥ ಪೊದೆಗಳು, ತೆಳುವಾದ ಕಾಡುಗಳು, ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಸೊ ಇದು ರೇರ್ ಪಕ್ಷಿಯಾಗಿರುವುದರಿಂದ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಅಂದರೆ IUCN ಇದನ್ನು ರೆಡ್ ಲಿಸ್ಟ್ ಅಥವಾ ಕೆಂಪು ಪಟ್ಟಿಗೆ, ಅದರಲ್ಲಿ ಕನಿಷ್ಠ ಕಾಳಜಿ ವರ್ಗದ ಅಡಿಯಲ್ಲಿ ಇರಿಸಲಾಗಿದೆ. ಓಕೆ, ಇಷ್ಟೆಲ್ಲ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟು 3ನೇ ಕ್ವಶನ್ ಏನಿದೆ ಅಂತ ಗಮನಿಸಿ.
ಇತ್ತೀಚೆಗೆ ಕೆಳಗಿನ ಯಾವ ಭಾರತ ಸಂಜಾತ ಅಮೇರಿಕದ ಅತಿದೊಡ್ಡ ನಗರವಾಗಿರ್ತಕ್ಕಂಥ ನ್ಯೂಯಾರ್ಕ್, ಈ ನ್ಯೂಯಾರ್ಕ್ನ 112ನೇ ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡಂತಹ ಮೊಟ್ಟ ಮೊದಲ ಮುಸ್ಲಿಂ ಹಾಗೂ ದಕ್ಷಿಣ ಏಷ್ಯಾದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಅನ್ನು ಗಮನಿಸಬಹುದು ನೀವು. ಜೊಹರಾನ್ ಮಾಮ್ದಾಮಿ ಅಂತ ಕರೀತಾರೆ. ಸೊ ಇಲ್ಲಿ ಮಾಮಾನಿ ಅಂತ ಆಗಿದೆ. ಸೊ ಇದನ್ನು ಮಾಮ್ದಾಮಿ ಅಂತ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ದಾವತ್ ಬರುತ್ತೆ. ಓಕೆ, ಮಾಮ್ದಾನಿ, ಜೊಹರಾನ್ ಮಾಮ್ದಾನಿ. ಹಾಗಾದರೆ ನ್ಯೂಯಾರ್ಕ್ ಏನಿದೆ ಅಂದರೆ ಭಾರತದಲ್ಲೂ ಕೂಡ ಮಹಾನಗರಗಳು ಕಂಡುಬರುತ್ತವೆ. ಹಾಗೆ ನ್ಯೂಯಾರ್ಕ್ ಏನಿದೆ ಅಮೆರಿಕದ ಅತಿ ದೊಡ್ಡ ನಗರ. ಆ ಮಹಾನಗರಗಳಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮೇಯರ್ ಆದರೆ ನೋಡಿ, ಮೇಯರ್ ಆದಂತಹ ವ್ಯಕ್ತಿ ಆ ನಗರದ ಪ್ರಥಮ ಪ್ರಜೆಯಾಗಿರ್ತಾರೆ. ನೋಡಿ, ಭಾರತದ ಹಿಂಗೆ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಾಗಿರ್ತಾರೋ ಹಾಗೆ ನಗರದ ಪ್ರಥಮ ಯಾರಾಗಿರ್ತಾರೆ ಅಂದರೆ ಮೇಯರ್. ಸೊ ಹೀಗೆ ಇವರು ನ್ಯೂಯಾರ್ಕ್ ನಗರದ ಪ್ರಥಮ ಪ್ರಜೆಯಾಗಿದ್ದಾರೆ ಜೊಹರಾನ್ ಮಾಮ್ದಾನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪಾಯಿಂಟ್ ನಿಮಗೆ. 112ನೇ ನ್ಯೂಯಾರ್ಕ್ನ ಪ್ರಥಮ ಪ್ರಜೆ ಇವರು. ಹೆಚ್ಚಿನ ಡೀಟೇಲ್ಸ್ ಗಮನಿಸೋಣ. ನೋಡಿ, ನ್ಯೂಯಾರ್ಕ್ನ ಮೊದಲ ಮುಸ್ಲಿಂ ಮೇಯರ್ ಆಗಿ ಭಾರತೀಯ ಮೂಲದ ಜೊಹರಾನ್ ಮಾಮ್ದಾಮಿ, ನೋಡಿ ಮಾಮ್ದಾಮಿ, ಓಕೆ, ಪ್ರಮಾಣ ವಚನ ಸ್ವೀಕರಿಸಿದರು. ಇಂಗ್ಲೀಷಲ್ಲಿ ಅವರ ಹೆಸರನ್ನು ಗಮನಿಸಬೇಕು, ಜೊಹರಾನ್ ಮಾಮ್ದಾನಿ ಅಂತ ಕರೀತಾರೆ. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಇದೆ. ಹೆಚ್ಚಿನ ಡೀಟೇಲ್ಸ್ ನಾವು ಏನಿದೆ ಅಂತ ತಿಳ್ಕೊಳ್ಳೋಣ. ಭಾರತದ ಸಂಜಾತ ಜೊಹರಾನ್ ಮಾಮ್ದಾನಿ ಅಥವಾ ಮಾಮನಿ ಅಂತಲೂ ಕೂಡ ಕೆಲವೊಂದರಲ್ಲಿ ಮೆನ್ಷನ್ ಇದೆ. ಅವರು ಹೊಸ ವರ್ಷದ ಮೊದಲ ದಿನದಂದು ನ್ಯೂಯಾರ್ಕ್ನ 112ನೇ ಮೇಯರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. 34 ವರ್ಷದ ಅವರು ಅಮೆರಿಕದ ಅತಿದೊಡ್ಡ ನಗರವಾದ ಆ ನಗರಕ್ಕೆ ಪ್ರಥಮ ಪ್ರಜೆಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಮುಸ್ಲಿಂ ಹಾಗೂ ದಕ್ಷಿಣ ಏಷ್ಯಾದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನೋಡಿ, ಮೇಯರ್ ಅಂದರೆ ಯಾವುದಾದ್ರೂ ಒಂದು ನಗರಕ್ಕೆ ಮೇಯರ್ ಆದರೆ ಆತ ಆ ನಗರದ ಪ್ರಥಮ ಪ್ರಜೆಯಾಗಿರ್ತಾನೆ. ಓಕೆ, ಆ ನಗರದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗಿರಬಹುದು, ಯಾರಾದರೂ ಭೇಟಿ ಕೊಟ್ಟಾಗ ಆ ನಗರಕ್ಕೆ ಮೊದಲ ಬಾರಿಗೆ ಆತನನ್ನು ಮೀಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಗಮನಿಸಬೇಕು. ಮೇಯರ್ ಆ ನಗರದ ಪ್ರಥಮ ಪ್ರಜೆಯಾಗಿರ್ತಾನೆ. ಆ ಕಾರಣಕ್ಕಾಗಿ ಮೇಯರ್ಗೆ ತುಂಬಾ ಬೆಲೆ ಇರತಕ್ಕಂಥದ್ದು. 4ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಸೊ CQB ಅಂತ ಕರೀತಾರೆ, ಅಂದರೆ ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಕಾರ್ಬೈನ್, ಓಕೆ, ಅನ್ನು ಕೆಳಗಿನ ಯಾವ ಸಂಸ್ಥೆ ಇತ್ತೀಚೆಗೆ ವಿನ್ಯಾಸಗೊಳಿಸಿದೆ? ಹಾಗಾದರೆ ಏನಿದು ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಕಾರ್ಬೈನ್? ಓಕೆ, ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ. ಸೊ DRDO ಇದನ್ನು ಅಭಿವೃದ್ಧಿಪಡಿಸಿದೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಹಾಗಾದರೆ ಈ CQB ಕಾರ್ಬೈನ್ನ ಉದ್ದೇಶವೇನು? ಈ ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಓಕೆ, ಡಿಫೆನ್ಸ್ ಮಿನಿಸ್ಟ್ರಿ ಇಂಕ್ಸ್ 4066 crore ಕಾಂಟ್ಯಾಕ್ಟ್ ಫಾರ್ ಬ್ಯಾಟಲ್, ನೋಡಿ ಕಾರ್ಬೈನ್ಸ್, ಓಕೆ, ಟಾರ್ಪಿಡೋಗಳಿಗಾಗಿ ಇದನ್ನು ಒಪ್ಪಂದ ಮಾಡಿಕೊಂಡಿದೆ. 4666 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿರತಕ್ಕಂಥದ್ದು ಭಾರತದ ರಕ್ಷಣಾ ಸಚಿವಾಲಯ. ಹಾಗಾದರೆ ಏನಿದು? ಓಕೆ, CQB ಕಾರ್ಬೈನ್ಸ್ ಏನಿದು? ಕಾರ್ಬೈನ್ಗಳು ಯಾವುದಕ್ಕಾಗಿ ಯೂಸ್ ಆಗ್ತವೆ? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ಗಮನಿಸಬಹುದು. ಹಾಗಾದರೆ ಇದನ್ನು ಭಾರತ ಸರ್ಕಾರವೇ ಒಪ್ಪಂದ ಮಾಡಿಕೊಂಡಿದೆ. ಇದರ ಉದ್ದೇಶವೇನು? ಎಲ್ಲ ಡೀಟೇಲ್ಸನ್ನು ನೋಡೋಣ. ಭಾರತೀಯ ಸೇನೆ ಮತ್ತು ಭಾರತೀಯ ನೌಕಾಪಡೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯವು ನೋಡಿ 4666 ಕೋಟಿ ಮೌಲ್ಯದ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆ ಒಪ್ಪಂದವೇನು ಅಂದರೆ 2 ಪಡೆಗಳಿಗೆ ಕ್ಲೋಸ್ ಕ್ವಾರ್ಟರ್ ಬ್ಯಾಟರ್ ಕಾರ್ಬೈನ್ಗಳು ಮತ್ತು ಭಾರತೀಯ ನೌಕಾಪಡೆಗೆ ಹೆವಿಯೆಸ್ಟ್ ಟಾರ್ಪಿಡೋಗಳನ್ನು ಖರೀದಿಸುವುದನ್ನು ಒಳಗೊಂಡಿದೆ. ಈ ಕ್ಲೋಸ್ ಕ್ವಾರ್ಟರ್ ಬ್ಯಾಟರ್ ಕಾರ್ಬೈನ್ ಸ್ಥಳೀಯವಾಗಿ ವಿನ್ಯಾಸ, ಅಭಿವೃದ್ಧಿ ಮತ್ತು ಉತ್ಪಾದನೆ ಅಡಿಯಲ್ಲಿ ತಯಾರಿಸಲಾದಂತಹ 56x45 ಮಿಲಿಮೀಟರ್ ಕಾಂಪ್ಯಾಕ್ಟ್ ಬಂದೂಕಾಗಿದೆ. ನೋಡಿ, ಗಮನಿಸಬಹುದು, ಇದೊಂದು ಬಂದೂಕು. ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಕಾರ್ಬೈನ್ ಎಂಬುದು ನೋಡಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿದೆ, ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಉತ್ಪಾದನೆ ಮಾಡಲಾಗಿದೆ. ಎಲ್ಲದೂ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿರತಕ್ಕಂಥ
56x45 mm ಕಾಂಪ್ಯಾಕ್ಟ್ ಬಂದೂಕು. ಇದನ್ನು DRDO ಸಶಸ್ತ್ರ ಸಂಶೋಧನಾ ಮತ್ತು ಅಭಿವೃದ್ಧಿ ಸ್ಥಾಪನೆ ಏನಿದೆ ಈ ಸಂಸ್ಥೆ ಪುಣೆಯಲ್ಲಿದೆ, ಇದು ವಿನ್ಯಾಸಗೊಳಿಸಿದೆ. DRDOನ ಒಂದು ಅಂಗಸಂಸ್ಥೆ. ಇದನ್ನು ಪುಣೆ ಮೂಲದ ಭಾರತೀಯ ಬಹುರಾಷ್ಟ್ರೀಯ ಕಂಪನಿಯಾದ ಭಾರತ್ ಫೋರ್ಜ್ ಲಿಮಿಟೆಡ್ ತಯಾರಿಸ್ತಾ ಇದೆ. ಓಕೆ, ಭಾರತ್ ಫೋರ್ಜ್ ಲಿಮಿಟೆಡ್ ಇದನ್ನು ತಯಾರಿಸ್ತಾ ಇದೆ. ಇದನ್ನು ಕೂಡ ನೀವು ಗಮನಿಸಬೇಕು. ನೋಡಿ, ಇವೆಲ್ಲ ಸೂಕ್ಷ್ಮ ಕ್ವಶನ್ಗಳು. ಯಾರು ತಯಾರು ಮಾಡ್ತಾ ಇದ್ದಾರೆ, ಯಾರು ವಿನ್ಯಾಸಗೊಳಿಸಿದ್ದಾರೆ, ಇವೆಲ್ಲವೂ ಕೂಡ ನೆನಪಿರಬೇಕಾಗುತ್ತೆ ನಿಮಗೆ. ವಿನ್ಯಾಸಗೊಳಿಸಿದವರು DRDO ಆಗಿದ್ದರೆ ಇದನ್ನು ತಯಾರು ಮಾಡ್ತಕ್ಕಂಥವರು ಭಾರತ್ ಫೋರ್ಜ್ ಲಿಮಿಟೆಡ್ ಆಗಿದೆ. ಓಕೆ, ನೆಕ್ಸ್ಟು 5ನೇ ಕ್ವಶನ್ ಏನಿದೆ ಅಂತ ಗಮನಿಸಿ ನೀವು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ 2025ರ ಡಿಸೆಂಬರ್ ತಿಂಗಳ ಒಟ್ಟು ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹ ಎಷ್ಟು? ಟೋಟಲ್ GST ಎಷ್ಟು ಸಂಗ್ರಹವಾಗಿದೆ? ಸರಿಯಾದಂಥ ಉತ್ತರ ಡಿಸೆಂಬರ್ ತಿಂಗಳ ಒಟ್ಟು GST 1.74 ಲಕ್ಷ ಕೋಟಿ, ಅಂದರೆ ಸರಿಸುಮಾರು 1.75 ಲಕ್ಷ ಕೋಟಿ ಅಂತ ನಾವು ಮೆನ್ಷನ್ ಮಾಡ್ಬೋದು. ಯಾಕಂದರೆ ಇದು 1,74,560 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಸೊ 500 ಮೇಲೆ ಸಂಗ್ರಹವಾಗಿದ್ದರೆ ಅದನ್ನು 1.75 ಅಂತಲೂ ಕೂಡ ಮೆನ್ಷನ್ ಮಾಡ್ತಾರೆ. 1.75 ಅಂತ ಕೊಟ್ಟರು ಕೂಡ ಮತ್ತು 1.74 ಅಂತ ಕೊಟ್ಟರು ಕೂಡ ಒಂದೇ ಆನ್ಸರ್ ಆಗಿರುತ್ತದೆ. ಇದು ಕೂಡ ನೆನಪಿರಲಿ. ಟೋಟಲ್ ಡಿಸೆಂಬರ್ ತಿಂಗಳ GST ಕಲೆಕ್ಷನ್ ಇದು. ಓಕೆ, ಹೆಚ್ಚಿನ ಡೀಟೇಲ್ಸ್ ನೀವಿಲ್ಲಿ ಗಮನಿಸಬಹುದು. 1.74 ಲಕ್ಷ ಕೋಟಿ GST ಸಂಗ್ರಹ. ಡಿಸೆಂಬರ್ನಲ್ಲಿ ತೆರಿಗೆ ಸಂಗ್ರಹದಲ್ಲಿ 6.1% ಏರಿಕೆ ಕಂಡಿದೆ. ಓಕೆ, ಸೊ ಇಲ್ಲಿ ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಯಾವ್ಯಾವ ರಾಜ್ಯ ಹೆಚ್ಚು ಕೊಡುಗೆ ನೀಡಿದೆ ನೋಡಿ. ಮಹಾರಾಷ್ಟ್ರ ಅತಿ ದೊಡ್ಡ ಕೊಡುಗೆ, 15% ಏರಿಕೆ ಕಂಡಿರ್ತಕ್ಕಂಥದ್ದು. 16,140 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ, 6,716 ಕೋಟಿ ರು, ಅಂದರೆ 0.5% ಏರಿಕೆ ಕಂಡಿದೆ. ಇನ್ನು ತಮಿಳುನಾಡು 8%, 5,992 ಕೋಟಿ ರು ಸಂಗ್ರಹವಾಗಿರತಕ್ಕಂಥದ್ದು. ಸೊ ಹೀಗೆ GST ಸಂಗ್ರಹ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬಹುದು. ಹಾಗಾದರೆ ಯಾವ್ಯಾವ ಎಷ್ಟೆಷ್ಟು ಸಂಗ್ರಹ ಅಂತಕ್ಕಂಥದ್ದನ್ನು ಗಮನಿಸಿ ನೋಡಿ. ಮರುಪಾವತಿಯಲ್ಲಿ 31% ಹೆಚ್ಚಳವಾಗಿದೆ. ಸೆಸ್ ಸಂಗ್ರಹದಲ್ಲಿ ಇಳಿಕೆ ಕಂಡಿದೆ. GST ಮೂಲಕ ಡಿಸೆಂಬರ್ ತಿಂಗಳಲ್ಲಿ 1,74,550 ಕೋಟಿ ವರಮಾನ ಸಂಗ್ರಹವಾಗಿದೆ. ಹಾಗಾದರೆ ಇದೇ ಸಂದರ್ಭ ಅಂದರೆ ಡಿಸೆಂಬರ್ 2024ರಲ್ಲಿ 2024 ಇದು, ಆಗ 1,64,000 ಕೋಟಿ ರೂಪಾಯಿ GST ಸಂಗ್ರಹವಾಗಿತ್ತು. ಇದಕ್ಕೂ ಹೋಲಿಸಿದರೆ 2025ರಲ್ಲಿ 6.1% ಹೆಚ್ಚಳ ಕಂಡಿದೆ. ಓಕೆ, ನವೆಂಬರ್ ತಿಂಗಳ, ಹಾಗಾದರೆ 2025ರ ನವೆಂಬರ್ ಇದು, ಇವಾಗ 1.70 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ಓಕೆ, ಗಮನಿಸಬಹುದು. ನವೆಂಬರ್ ತಿಂಗಳಲ್ಲಿ 1.70 ಲಕ್ಷ, ಡಿಸೆಂಬರಲ್ಲಿ 1.74 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಓಕೆ, ಈ ಮೂಲಕ ಒಟ್ಟು GST ಸಂಗ್ರಹದ ಪೈಕಿ ದೇಶದ ಆಂತರಿಕ ವಹಿವಾಟುಗಳಿಂದ ಬರುವ GST ವರಮಾನ 1.2% ಏರಿಕೆ ಕಂಡಿದೆ. ಅಂದರೆ ಏರಿಕೆ ಕಂಡು 1.22 ಲಕ್ಷ ಕೋಟಿಯಾಗಿದೆ. ನೋಡಿ, ಆಂತರಿಕ ವಹಿವಾಟುಗಳೇ GST ಸಂಗ್ರಹ ಎಷ್ಟು? 1.22 ಲಕ್ಷ ಕೋಟಿಯಾಗಿದೆ. ಆಮದು ಮಾಡಿಕೊಂಡಂತಹ ಸರಕುಗಳಿಂದ ಬಂದಂತಹ ವರಮಾನ 51,977 ಕೋಟಿ, ಅಂದರೆ ಇದು 19.7% ಏರಿಕೆಯಾಗಿದೆ. ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಹರಿಯಾಣ GST ಸಂಗ್ರಹಕ್ಕೆ ಹೆಚ್ಚಿನ ಕೊಡುಗೆ ನೀಡಿವೆ. ಓಕೆ, ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟು 6ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಯುರೋ ಜೂನ್ನ 21ನೇ ಸದಸ್ಯವಾಗಿ ಸೇರ್ಪಡೆಗೊಂಡಿದೆ? ಇದು ಪೂರ್ಣ ಯುರೋಪಿಯನ್ ಏಕೀಕರಣಕ್ಕೆ ಹತ್ತಿರ ತಂದಿದೆ. ಯುರೋಪಿಯನ್ ಏಕೀಕರಣ, ಇದರ ಬಗ್ಗೆ ನಾನು ಮಾತಾಡ್ತೀನಿ. ಜೊತೆಗೆ ಯುರೋ ಜೂನ್ನ ಬಗ್ಗೆ ನೀವು ತಿಳ್ಕೊಳ್ಳಿ. ಸೇರ್ಪಡೆಗೊಂಡಿದ್ದಂಥದ್ದು ಮೊದಲ 21ನೇ ದೇಶ ಅಂದರೆ ಬಲ್ಗೇರಿಯಾ. ಸೊ ಹಾಗಾದರೆ ಏನಿದೆ ಯುರೋ ಜೂನು? ಯುರೋ ಜೂನ್ ಅಂದರೆ ನೋಡಿ, ನಾವು ಪ್ರಪಂಚದಾದ್ಯಂತ ಯಾವುದೇ ಒಂದು ದೇಶದ ಅಂಕಿಅಂಶಕ್ಕೆ ಅಥವಾ ವರಮಾನಕ್ಕೆ ಸಂಗ್ರಹಕ್ಕೆ ಬಳಸ್ತಕ್ಕಂಥದ್ದು ಡಾಲರ್.
ಸೊ ಈ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಯುರೋಪಿಯನ್ ದೇಶಗಳೆಲ್ಲ ಸೇರಿಕೊಂಡು ಯೂರೋ ಜೂನ್ ಅಂತ ಮಾಡಿಕೊಂಡಿದ್ದಾವೆ. ಈ ಯೂರೋ ಜೂನ್ನ ಉದ್ದೇಶವೇನೆಂದರೆ ಆ ಯೂರೋ ಜೂನ್ಗೆ ಸೇರ್ಪಡೆಗೊಂಡಂತಹ ದೇಶ ಡಾಲರ್ ಮೂಲಕ ಅದು ವ್ಯವಹರಿಸಲ್ಲ, ಅದು ವ್ಯವಹರಿಸುವುದು ಯೂರೋ ಮೂಲಕ. ಅಂದರೆ ಯುರೋಪ್ನ ಕರೆನ್ಸಿ ಯಾವುದು ಅಂದರೆ ಯೂರೋ. ಸೊ ಹೀಗೆ ಯೂರೋ ಜೂನ್ಗೆ ಸೇರ್ಪಡೆಗೊಂಡಂತಹ ದೇಶಗಳೆಲ್ಲವೂ ಅಧಿಕೃತವಾಗಿ ಇನ್ನು ಮುಂದೆ ಡಾಲರ್ ಬದಲಾಗಿ ಅಥವಾ ತಮ್ಮ ಸ್ಥಳೀಯ ಕರೆನ್ಸಿ ಮೂಲಕ ಅವು ಪ್ರಪಂಚದಾದ್ಯಂತ ವ್ಯವಹರಿಸ್ತವೆ. ಹೀಗೆ ಯೂರೋ ಕರೆನ್ಸಿಯ ಮೂಲಕ ಇದೀಗ ಬಲ್ಗೇರಿಯಾ ಪ್ರಪಂಚಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಇದು 21ನೇ ದೇಶವಾಗಿದೆ. ಓಕೆ, ಯುರೋಪಿಯನ್ ಏಕೀಕರಣ ಅಂದರೆ ಯುರೋಪಿಯನ್ ಒಕ್ಕೂಟ ಇದು. ಓಕೆ, ಯುರೋಪಿಯನ್ ಯೂನಿಯನ್ ಏನಿದೆ, ಸೊ ಯುರೋಪಿಯನ್ ಯೂನಿಯನ್ನಲ್ಲಿ ಹಲವಾರು ದೇಶಗಳಿದ್ದಾವೆ. ಆ ಹಲವಾರು ದೇಶಗಳಲ್ಲಿ ಇದು ಹತ್ತಿರವಾಗಿ ಬಂದಿರತಕ್ಕಂಥದ್ದು. ಸೊ ಹೀಗೆ ಯೂರೋ ಜೂನ್ಗೆ ಸೇರ್ಪಡೆಗೊಂಡಂತಹ ಸೊ ಯುರೋಪಿಯನ್ ಒಂದು ದೇಶ ಅಂದರೆ ಅದು ಬಲ್ಗೇರಿಯಾ. ಇದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸನ್ನು ಗಮನಿಸಬೇಕು. ಬಲ್ಗೇರಿಯಾ ಅಡಾಪ್ಟ್ಸ್ ಯೂರೋ ನೋಡಿ ನಿಯರ್ಲಿ 20 years ಆಫ್ಟರ್ ಜಾಯ್ನಿಂಗ್ ಯುರೋಪಿಯನ್ ಯೂನಿಯನ್. ಸೊ ನೋಡಿ 20 ವರ್ಷಗಳ ನಂತರ ಯೂರೋಗೆ ಬಲ್ಗೇರಿಯಾ ಎಂಟರ್ ಕೊಟ್ಟಿದೆ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಏನಿದು ಯೂರೋ? ಯುರೋಪಿಯನ್ ಒಕ್ಕೂಟ ಅಥವಾ ಯುರೋಪಿಯನ್ ಯೂನಿಯನ್, EU ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಓಕೆ, EU ಈ ಒಕ್ಕೂಟಕ್ಕೆ ಸೇರಿದ ಸುಮಾರು 20 ವರ್ಷಗಳ ನಂತರ ಬಲ್ಗೇರಿಯಾ ದೇಶ ಅಧಿಕೃತವಾಗಿ ಯೂರೋವನ್ನು ಅಳವಡಿಸಿಕೊಂಡಿದೆ. ನೋಡಿ ಗಮನಿಸಬೇಕು ನೀವು, 20 ವರ್ಷಗಳ ನಂತರ ಅಳವಡಿಸಿಕೊಂಡಿದೆ. ಯೂರೋ ಜೂನ್ನ 21ನೇ ಸದಸ್ಯ ರಾಷ್ಟ್ರ ಈ ಮೂಲಕ ಆಗಿದೆ ಇದು. ಮುಖ್ಯವಾಗಿ ನೆಕ್ಸ್ಟು ಇನ್ನು ಮುಂದೆ ಆರ್ಥಿಕವಾಗಿ, ರಾಜಕೀಯವಾಗಿ, ಭೌಗೋಳಿಕ ರಾಜಕೀಯ ಪರಿಣಾಮಗಳನ್ನು ಹೊಂದಿರುವ ಒಂದು ಕ್ರಮವಾಗಿದೆ. ಯೂರೋ ಜೋನ್ ಯೂರೋವನ್ನು ತಮ್ಮ ಸಾಮಾನ್ಯ ಕರೆನ್ಸಿಯಾಗಿ ಅಳವಡಿಸಿಕೊಂಡ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿ ಒಳಗೊಂಡಿರುತ್ತದೆ. ನೋಡಿ ಗಮನಿಸಬೇಕು ಇದನ್ನು. ಓಕೆ, ಜನವರಿ 1, 1999ರಂದು 11 ದೇಶಗಳಲ್ಲಿ ಯೂರೋವನ್ನು ಅಧಿಕೃತವಾಗಿ ಪ್ರಾರಂಭಿಸುವುದರೊಂದಿಗೆ ಯೂರೋ ಜೂನನ್ನು ಸ್ಥಾಪಿಸಲಾಯಿತು. 2023ರಲ್ಲಿ ಕ್ರೊಯೇಷಿಯಾ ಸೇರ್ಪಡೆ, ಬಲ್ಗೇರಿಯಾ ಅಳವಡಿಸಿಕೊಂಡ ನಂತರ ಯೂರೋವನ್ನು ಈಗ ಯುರೋಪಿನಾದ್ಯಂತ 350 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಬಳಸ್ತಾ ಇದ್ದಾರೆ. ಓಕೆ, ಬಲ್ಗೇರಿಯಾ ಬಗ್ಗೆ ತಿಳ್ಕೊಳ್ಳಿ. ಎಲ್ಲಿದೆ ಬಲ್ಗೇರಿಯಾ? ಸೊ ನೋಡಿ, ಯುರೋಪ್ ಕಾಂಟಿನೆಂಟ್ ಏನಿದೆ, ಇಲ್ಲಿ ಬ್ಲ್ಯಾಕ್ ಸಿ ಇದೆ. ಸೊ ಬ್ಲ್ಯಾಕ್ ಸೀನ ಪಕ್ಕದಲ್ಲೇ ಬಲ್ಗೇರಿಯಾ ಇದೆ, ಗಮನಿಸಬೇಕು. ಇದರ ಪಕ್ಕದಲ್ಲಿ ಸೆರ್ಬಿಯಾ ಆಗಿರ್ಬೋದು, ಕೊಸೋವೋ ಆಗಿರ್ಬೋದು. ಓಕೆ, ಮ್ಯಾಸಿಡೋನಿಯಾ ಇದೆ, ನಾರ್ತ್ ಮ್ಯಾಸಿಡೋನಿಯಾ ಇದೆ, ಆಲ್ಬೇನಿಯಾ. ಸೊ ಓಕೆ, ಸೊ ಹೀಗೆ ಇರ್ತಕ್ಕಂಥದ್ದು ಟರ್ಕಿ ಮೇಲೆ ಅಂದರೆ ಗಮನಿಸಬಹುದು. ಗ್ರೀಸ್ ಇದೆ. ಈ ಗ್ರೀಸ್ನ ಮೇಲ್ಮಟ್ಟದಲ್ಲಿ ಅಂದರೆ ಬ್ಲ್ಯಾಕ್ ಸಮುದ್ರ ಏನಿದೆ, ಕಪ್ಪು ಸಮುದ್ರ ಏನಿದೆ, ಕಪ್ಪು ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಒಂದು ದೇಶ ಬಲ್ಗೇರಿಯಾ. ಓಕೆ, ಸೊ ಕಪ್ಪು ಸಮುದ್ರದ ಬಗ್ಗೆಯೂ ಕೂಡ ನಿಮಗೆ ನೆನಪಿರಲಿ. ಬಲ್ಗೇರಿಯಾ ಆಗ್ನೇಯ ಯುರೋಪಿನಲ್ಲಿ ಬಾಲ್ಕಿನ್ ಪರ್ಯಾಯ ದ್ವೀಪದಲ್ಲಿದೆ. ಇದು ರೊಮೇನಿಯಾದ ಉತ್ತರಕ್ಕೆ ರೊಮೇನಿಯಾ, ಪಶ್ಚಿಮಕ್ಕೆ ಸೆರ್ಬಿಯಾ ಮತ್ತು ಮ್ಯಾಸಿಡೋನಿಯಾ, ದಕ್ಷಿಣಕ್ಕೆ ಗ್ರೀಸ್ ಮತ್ತು ಟರ್ಕಿ ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ಇದು ಪೂರ್ವದಲ್ಲಿ ಕಪ್ಪು ಸಮುದ್ರದ ಉದ್ದಕ್ಕೂ ಕರಾವಳಿಯನ್ನು ಹೊಂದಿರತಕ್ಕಂಥ ಒಂದು ಪ್ರಮುಖ ದೇಶವಾಗಿದೆ. ಓಕೆ, ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟು 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಕ್ಕೂಟವು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂದರೆ CBAM ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಇದು ತುಂಬಾ ಓಡ್ತಾ ಇದೆ ಈಗ. CBAM ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಡಿಯಲ್ಲಿ ವಿಶ್ವದ ಮೊಟ್ಟ ಮೊದಲ ಇಂಗಾಲದ ತೆರಿಗೆಯನ್ನು ಜನವರಿ 1ರಿಂದ ಪ್ರಾರಂಭಿಸಿದೆ. ಯಾವುದು? EU ಅಂದರೆ ಯುರೋಪಿಯನ್ ಯೂನಿಯನ್. ಇದರಿಂದಾಗಿ ಭಾರತದ ಅಲ್ಯೂಮಿನಿಯಂ ಉದ್ಯಮಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾದರೆ ಏನಿದು CBAM? ಓಕೆ, ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಡಿಯಲ್ಲಿ ಇದೀಗ ವಿಶ್ವದಾದ್ಯಂತ ಜನವರಿ 1ರಂದು ಅಂತಾರಾಷ್ಟ್ರೀಯ ಒಕ್ಕೂಟವಾಗಿರತಕ್ಕಂಥ ಯುರೋಪಿಯನ್ ಒಕ್ಕೂಟ ಜಾರಿಗೆ ತಂದಿದೆ. ನೋಡಿ, ಈ ಒಂದು ಸುದೀರ್ಘ ಮಾಹಿತಿಯನ್ನು ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಇಂಗಾಲದ ತೆರಿಗೆ ಭಾರತದ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ? ಇದು ಇಂಗಾಲದ ತೆರಿಗೆಯನ್ನು ಇದೀಗ ಐರೋಪ್ಯ ಒಕ್ಕೂಟ ತೆರಿಗೆ ರೂಪದಲ್ಲಿ ಜಾರಿಗೆ ತಂದಿದೆ. ಓಕೆ,
ಸೊ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಕಡಿಮೆ ಆದಾಯದ ದೇಶಗಳಿಗೆ ಹೊಡೆತ ಕೊಡ್ತಾ ಇದೆ ಅಂತ. ಏನಕ್ಕೆ ಹೊಡೆತ ಕೊಡ್ತಾ ಇದೆ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳೋಣ. ಈ ತರಹದ ಸೂಕ್ಷ್ಮ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಒಕ್ಕೂಟವು ಜನವರಿ 1ರಿಂದ ಆಯ್ದ ಇಂಗಾಲ ತೀವ್ರ ಲೋಹಗಳ ನೋಡಿ, ಇಂಗಾಲ ತೀವ್ರ ಲೋಹಗಳು ಇಲ್ಲಿ ನೀವು ಪಾಯಿಂಟ್ ಗಮನಿಸಬೇಕು. ಇಂಗಾಲವನ್ನು ಹೆಚ್ಚಾಗಿ ಒಳಗೊಂಡಿರ್ತಕ್ಕಂಥ ಲೋಹಗಳು ಅಂತ ಅರ್ಥ. ಅಂದರೆ ಅಲ್ಯೂಮಿನಿಯಂ ಹೆಚ್ಚಿನ ಇಂಗಾಲವನ್ನು ಹೊಂದಿರುತ್ತದೆ. ಈ ಲೋಹಗಳ ಮೇಲೆ ತನ್ನದ ಇಂಗಾಲ ತೆರಿಗೆಯನ್ನು ಇದೀಗ ಜಾರಿಗೆ ತಂದಿದೆ. ಈ ಕ್ರಮವು ಭಾರತದ ಉಕ್ಕಿನ ರಫ್ತಿನ ಮೇಲೆ ಪರಿಣಾಮ ಬೀರುತ್ತಾ ಇದೆ ಎಂದು ನಿರೀಕ್ಷಿಸಲಾಗಿದೆ. ಹಾಗಾದರೆ ಏನಿದು ಕಾರ್ಬನ್ ಗಡಿ ತೆರಿಗೆ ಅಂದರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ನೋಡಿ. ಜನವರಿ 1ರಿಂದ ಇಂಗಾಲದ ತೆರಿಗೆ ಜಾರಿಗೆ ಬರ್ತಾ ಇದೆ. ನಾನು ಹೇಳಿದಂತೆ ಇಂಗಾಲದ ತೀವ್ರ ಆಮದುಗಳ ಮೇಲೆ ತೆರಿಗೆ ವಿಧಿಸುವುದರಿಂದ ಭಾರತ ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಂದ ಈ ಕ್ರಮ ಟೀಕೆಗೆ ಗುರಿಯಾಗಿದೆ. ಏನಿದು CBAM ನೋಡಿ. CBAM ಎಂಬುದು ಇಂಗಾಲದ ಸಂಬಂಧಿತ ಶುಲ್ಕವನ್ನು ಅನ್ವಯಿಸುತ್ತದೆ. ಅದು ಅಂದರೆ ವಿದ್ಯುತ್ ವಲಯ, ಸಿಮೆಂಟ್, ಉಕ್ಕು, ಅಲ್ಯೂಮಿನಿಯಂ, ತೈಲ ಸಂಸ್ಕರಣೆ, ಕಾಗದ, ಗಾಜು, ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳಂತಹ ಒಂದು ಲೋಹ ಕೈಗಾರಿಕೆಗಳೇನಿದ್ದಾವೆ, ಶಕ್ತಿ ತೀವ್ರ ಕೈಗಾರಿಕೆಗಳೇನಿದ್ದಾವೆ, ಇದರ ಮೇಲೆ CBAM ತೆರಿಗೆಯನ್ನು ವಿಧಿಸುತ್ತದೆ. ಅದು ಈ ಕಾರ್ಯವಿಧಾನವು EUಗಿಂತ ಕಡಿಮೆ ಪರಿಸರ ಮಾನದಂಡಗಳನ್ನು ಹೊಂದಿರುವ ದೇಶಗಳಿಂದ ಬರುವ ಸರಕುಗಳನ್ನು ಗುರಿಯಾಗಿಸಿದೆ ನೋಡಿ. EU ಅಥವಾ ಯುರೋಪಿಯನ್ ಯೂನಿಯನ್ ಒಂದು ಮಾನದಂಡವನ್ನು ಹಾಕಿಕೊಂಡಿದೆ. ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾನದಂಡಗಳು ಏನಂದರೆ, ಆ ಮಾನದಂಡದ ಪ್ರಕಾರ ಯಾವುದೇ ಇತರ ದೇಶದ ಉತ್ಪನ್ನವು ತನ್ನ ದೇಶಕ್ಕೆ ಎಂಟ್ರಿ ಕೊಡ್ತಾ ಇದೆ ಅಂತ ಅಂದರೆ ಆ ದೇಶ ಹಾಕಿಕೊಂಡಿರ್ತಕ್ಕಂಥ ಮಾನದಂಡದ ಕಡಿಮೆ ಇಂಗಾಲವನ್ನು ಹೊಂದಿರಬೇಕು, ಅಥವಾ ಆ ದೇಶದ ಮಾನದಂಡದ ಪ್ರಕಾರ ಇಂಗಾಲವನ್ನು ಆ ವಸ್ತು ಹೊಂದಿರಬೇಕು. ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುವ ಪ್ರವೃತ್ತಿಯಾಗಿದೆ ನೋಡಿ. ಗಮನಿಸಬೇಕು ನೀವು ಇದನ್ನು. ಸೊ ಹೀಗೆ ಈ ಸರಕುಗಳನ್ನು ಗುರಿಯಾಗಿಸಿಕೊಂಡಿದೆ. EUನ CBAMನ್ನು ಅನುಸರಿಸಲು ಭಾರತೀಯ ಉಕ್ಕು ರಫ್ತುದಾರರು ಇದೀಗ ಬ್ಲಾಸ್ಟ್ ಫರ್ನೇಸ್, ಬೇಸಿಕ್ ಆಕ್ಸಿಜನ್ ಫರ್ನೇಸ್ ಅಂದರೆ BF/BOF ಮಾರ್ಗಗಳಿಂದ ಉಕ್ಕಿನ ಸ್ಕ್ರ್ಯಾಪನ್ನು ಬಳಸುವ ಮತ್ತು ಗಮನಾರ್ಹವಾಗಿ ಸ್ವಚ್ಛವಾಗಿರುವ ಎಲೆಕ್ಟ್ರಿಕ್ ಆರ್ಕ್ ಫರ್ನೇಸ್ಗಳಿಗೆ ಪರಿವರ್ತನೆಗೊಳ್ಳಲು ಸರ್ಕಾರದ ಬೆಂಬಲವನ್ನು ಬಯಸಬೇಕಾಗುತ್ತೆ. ಇದು ಕೂಡ ಹೆಚ್ಚಿನ ಖರ್ಚಿದೆ ಇದಕ್ಕೆ. ಈ ಒಂದು ಮಾದರಿಯನ್ನು ಅಂದರೆ UNCTAD ಅಂದರೆ ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಅಧ್ಯಯನ ಏನು ಹೇಳಿದೆ, CBAMನ ಜಾಗತಿಕ ಕಾರ್ಬನ್ ಡೈಆಕ್ಸೈಡ್ ಏನಿದೆ CO2 ಕಾರ್ಬನ್ ಡೈಆಕ್ಸೈಡ್ ಈ ಹೊರಸೂಸುವಿಕೆಯನ್ನು ಕೇವಲ 0.1% ಕಡಿಮೆ ಮಾಡುತ್ತದೆ ಅಷ್ಟೇ. ಆದರೆ ಈ CBAM ಏನಿದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಂದ ರಫ್ತುಗಳನ್ನು ಗಮನಾರ್ಹವಾಗಿ ನಿರ್ಬಂಧಿಸುತ್ತದೆ ಎಂದು UNCTADನೇ ಅಧ್ಯಯನ ಮಾಡಿದೆ. ಇದನ್ನು ನೀವು ಗಮನಿಸಬೇಕು. ಅಂದರೆ UNCTADನೇ ಇದನ್ನು ವಿರೋಧಿಸಿರ್ತಕ್ಕಂಥದ್ದನ್ನು ಗಮನಿಸಬೇಕು ನೀವು. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಯಾವ ರೀತಿ ಬೇಕಾದರೂ ಆ ಕ್ವಶನ್ನ ಕೇಳಬಹುದು. 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಲ್ಯಾಂಡ್ ಸ್ಟಾಕ್ ಮತ್ತು ಕಂದಾಯ ನಿಯಮಗಳ ಗ್ಲಾಸರಿಯನ್ನು ಪ್ರಾರಂಭಿಸಲಾಗಿದೆ ನೋಡಿ. ಲ್ಯಾಂಡ್ ಸ್ಟಾಕ್ ಆ್ಯಂಡ್ ಗ್ಲಾಸರಿ ಆಫ್ ರೆವಿನ್ಯೂ ಟರ್ಮ್ಸ್ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಅಂತ ಕೇಳ್ತಾರೆ. ಯಾವ ಕಾರ್ಯಕ್ರಮದ ಅಡಿಯಲ್ಲಿ? ಆಪ್ಷನ್ ನಂಬರ್ 1 ಗಮನಿಸಿ, ಡಿಜಿಟಲ್ ಇಂಡಿಯಾ ಭೂ ದಾಖಲೆಗಳ ಆಧುನೀಕರಣ ಕಾರ್ಯಕ್ರಮ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದರೆ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಇದೆ. ಸೊ PIBಯ ಯಾವುದೇ ಮಾಹಿತಿಯಾಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಗಮನಿಸಬಹುದು, ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಟು ಲಾಂಚ್ ಲ್ಯಾಂಡ್ ಸ್ಟಾಕ್ ಆ್ಯಂಡ್ ರಿಲೀಸ್ ಗ್ಲಾಸರಿ ಆಫ್ ರೆವಿನ್ಯೂ ಟರ್ಮ್ಸ್ ಆನ್ 31st December 2025. ಗಾಟ್ ಅಂತ ಕರೀತಾರೆ. ಗ್ಲಾಸರಿ ಆಫ್ ರೆವಿನ್ಯೂ ಟರ್ಮ್ಸ್ ಯಾವ ಅಂಡರಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಸೊ ಇದನ್ನು ಕೂಡ ನೀವು ಗಮನಿಸಬೇಕು. ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೇಷನ್ ಪ್ರೋಗ್ರಾಮ್ ಅಂತ ಕರೀತಾರೆ. ಅಂದರೆ ನೋಡಿ ಗಮನಿಸಿ, DILRMP
RMP ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೇಷನ್ ಪ್ರೋಗ್ರಾಮ್ ಅಂಡರಲ್ಲಿ ಇದನ್ನು ಈ ಕಾರ್ಯಕ್ರಮದ ಅಡಿಯಲ್ಲಿ ಇವುಗಳನ್ನು ಲಾಂಚ್ ಮಾಡಿದ್ದಾರೆ. ನೋಡಿ, ನಾನು ಹೇಳಿದಂತೆ ಈ ಬಿಡುಗಡೆಯಾಗಿದೆ. ಈ ಉಪಕ್ರಮಗಳು ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಆಧುನೀಕರಣ ಕಾರ್ಯಕ್ರಮದ ಭಾಗವಾಗಿವೆ. ಆಧುನಿಕ, ಪಾರದರ್ಶಕ, ನಾಗರಿಕ ಕೇಂದ್ರಿತ ಭೂ ಆಡಳಿತವನ್ನು ಗುರಿಯಾಗಿಸಿಕೊಂಡಿದೆ. ನೋಡಿ, ಇದರ ಉದ್ದೇಶವೇನು? ಆಧುನಿಕವಾಗಿರಬೇಕು, ಪಾರದರ್ಶಕವಾಗಿರಬೇಕು, ನಾಗರಿಕರ ಕೇಂದ್ರೀಯ ಅಂದರೆ ಅವರ ಪರವಾಗಿರಬೇಕು. ಈ ರೀತಿಯ ಭೂ ಆಡಳಿತವನ್ನು ಇದು ಗುರಿಯಾಗಿರಿಸಿಕೊಂಡಿರ್ತಕ್ಕಂಥದ್ದು. ಲ್ಯಾಂಡ್ ಸ್ಟಾಕ್ ಎಂಬುದು ಮುಖ್ಯವಾಗಿ ಸಿಂಗಾಪುರ, UK, ಫಿನ್ಲ್ಯಾಂಡ್ನಿಂದ ಪ್ರೇರೇಪಿತವಾಗಿರತಕ್ಕಂಥ ಒಂದು ಸಂಯೋಜಿತ GIS ಆಧಾರಿತ ಡಿಜಿಟಲ್ ವೇದಿಕೆಯಾಗಿದೆ. ನೋಡಿ, ಇದೊಂದು GIS ಆಧಾರಿತ ಡಿಜಿಟಲ್ ವೇದಿಕೆಯಾಗಿದೆ. ಗಮನಿಸಬೇಕು ನೀವು ಇದನ್ನ. ಹಾಗಾದರೆ ಇದರ ಉದ್ದೇಶವೇನು? ಲ್ಯಾಂಡ್ ಸ್ಟಾಕ್ನ ಉದ್ದೇಶವೇನು ಅಂತ ಕೇಳಿದರೆ, ನೋಡಿ, ನಾಗರಿಕರು ಮತ್ತು ಸರ್ಕಾರಿ ಸಂಸ್ಥೆಗಳಿಗೆ ಭೂಮಿ ಮತ್ತು ಆಸ್ತಿ ಮಾಹಿತಿಗೆ ಏಕ ವಿಂಡೋ ಪ್ರವೇಶವನ್ನು ಒದಗಿಸುತ್ತದೆ. ನೋಡಿ, ಸಿಂಗಲ್ ವಿಂಡೋ ಅಕ್ಸೆಸ್ ಟು ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ ಇನ್ಫಾರ್ಮೇಷನ್ ಫಾರ್ ಸಿಟಿಸನ್ಸ್ ಆ್ಯಂಡ್ ಗವರ್ನಮೆಂಟ್ ಏಜೆನ್ಸೀಸ್. ಗವರ್ನಮೆಂಟ್ ಏಜೆನ್ಸಿ ಮತ್ತು ಸಿಟಿಸನ್ಸ್ ಅಂದರೆ ನಾಗರಿಕರಿಗೆ ಅಂದರೆ ಒಂದೇ ಕಡೆಯಲ್ಲಿ ಸಿಂಗಲ್ ವಿಂಡೋ ಆಗಿ ವರ್ಕ್ ಮಾಡುತ್ತದೆ. ಯಾವುದಕ್ಕೆ? ಭೂಮಿ ಮತ್ತು ಆಸ್ತಿಯ ಮಾಹಿತಿಯನ್ನು ಒಂದೇ ಆಕಾರದಲ್ಲಿ ಅಕ್ಸೆಸ್ ಮಾಡುತ್ತೆ ಇದು. ನೋಡಿ, ಲ್ಯಾಂಡ್ ಸ್ಟಾಕ್ನ ಉದ್ದೇಶವೇನು? ಎಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ಕ್ವಶನ್ಗಳು ಯಾವ ಥರ ಬೇಕಾದ್ರೆ ಇದನ್ನ ಕೇಳಬಹುದು, ನೆನಪಿರಲಿ. ನೆಕ್ಸ್ಟು 9ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಖಾಸಗಿ ಉದ್ಯಮ ಮತ್ತು ಸಂಸ್ಥೆಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ C ಮತ್ತು D ದರ್ಜೆಯ ಹುದ್ದೆಗಳಲ್ಲಿ ಶೇಕಡ ಎಷ್ಟು ಮೀಸಲಾತಿ ನೀಡುವ ಉದ್ದೇಶದ ಮಸೂದೆಯನ್ನು ಅಂತಿಮಗೊಳಿಸಿದೆ? ಸರಿಯಾದಂಥ ಉತ್ತರ 75%. ನೋಡಿ, ಇನ್ನು ಮುಂದೆ 75% ಇದು ನೆನಪಿರಲಿ. ಜೊತೆಗೆ ನೋಡಿ, ಕರ್ನಾಟಕದಲ್ಲಿ ವಿವಿಧ ದೇಶಗಳ ಕಂಪನಿಗಳು ಸ್ಥಾಪನೆಯಾಗಿದ್ದಾವೆ. ಓಕೆ, ಬೆಂಗಳೂರು ಅಂತ ಹೋದರೆ ಸಿಲಿಕಾನ್ ಸಿಟಿ, ಅದರ ಸುತ್ತಮುತ್ತಲೂ ವಿವಿಧ ದೇಶಗಳಿಂದ ಅತ್ಯಂತ ದೊಡ್ಡ ದೊಡ್ಡ ಕಂಪನಿಗಳು ಇದ್ದಾವೆ. ಈ ಕಂಪನಿಗಳಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡ್ತಕ್ಕಂಥವ್ರು ಉತ್ತರ ಭಾರತದಲ್ಲಿರ್ತಾರೆ. ಸೊ ಇಲ್ಲಿ C ಮತ್ತು D ದರ್ಜೆಯ ಹುದ್ದೆಗಳೇನಿದ್ದಾವೆ ಆ ಕಂಪನಿಗಳು ನೀಡತಕ್ಕಂಥ ಉದ್ಯೋಗಗಳಲ್ಲಿ 75% ಉದ್ಯೋಗಗಳನ್ನು ಕರ್ನಾಟಕದ ಯುವಕರಿಗೆ ಕೊಡಬೇಕು ಎಂಬತಕ್ಕಂಥದ್ದು ಈ ಮಸೂದೆಯ ಮಾಹಿತಿಯಾಗಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು. ಕರ್ನಾಟಕಕ್ಕೆ ಸ್ಥಳೀಯ ಉದ್ಯೋಗವನ್ನು ಹೆಚ್ಚಳ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿರತಕ್ಕಂಥದ್ದು. ನೋಡಿ, ಮಸೂದೆ ಅಂತಿಮಗೊಂಡಿದೆ. ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ನಾನು ಹೇಳಿದಂತೆ ನೋಡಿ, ಯಾವುದೇ ಕಂಪನಿಯ ಆಡಳಿತಾತ್ಮಕ ಹುದ್ದೆಗಳ ಪೈಕಿ 50% ಆಡಳಿತಾತ್ಮಕ ಅಂದರೆ ದೊಡ್ಡ ಹುದ್ದೆ ಇದು, ಅದರಲ್ಲಿ 50% ಕೊಡಬೇಕು. ಜೊತೆಗೆ C ಮತ್ತು D ದರ್ಜೆಯ ಉದ್ಯೋಗಗಳಲ್ಲಿ ಶೇಕಡ 75% ಮೀಸಲಾತಿ ನೀಡಲು ಈ ಮಸೂದೆ ರೂಪಿಸಲಾಗಿದೆ. ಈ ಹಿಂದೆ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕುರಿತು ಸಚಿವರ ಮಧ್ಯೆ ಒಮ್ಮತ ಮೂಡದ ಕಾರಣ ತಡೆ ಹಿಡಿಯಲಾಗಿತ್ತು. ಈಗ ಇದಕ್ಕೆ ಒಮ್ಮತ ದೊರೆತಿದೆ. ಓಕೆ, ನೆಕ್ಸ್ಟು 10ನೇ ಕ್ವಶನ್ ಗಮನಿಸಬೇಕು ನೀವು. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮರ್ಯಾದೆ ಹತ್ಯೆ ತಡೆ ಮಸೂದೆ 2025 ಸಿದ್ಧಪಡಿಸಿದೆ. ಮಸೂದೆಯ ಪ್ರಕಾರ ಇಂತಹ ಕೃತ್ಯ ಎಸಗಿದವರಿಗೆ ವಿಧಿಸುವ ಶಿಕ್ಷೆಯ ಪ್ರಮಾಣ ಏನು? ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1. ಒಂದು ವೇಳೆ ಆ ವ್ಯಕ್ತಿ ಮರ್ಯಾದಾ ಹತ್ಯೆಯಲ್ಲಿ ಭಾಗಿಯಾಗಿದ್ದರೆ ಆತನಿಗೆ ಜೀವಾವಧಿ ಶಿಕ್ಷೆಯಾಗುತ್ತೆ, ಜೊತೆಗೆ 5 ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗುತ್ತೆ. ಸೊ ಈ ರೀತಿಯ ಕರ್ನಾಟಕ ರಾಜ್ಯ ಮರ್ಯಾದೆ ಹತ್ಯೆ ತಡೆ ಮಸೂದೆ 2025 ಮಂಡನೆಯಾಗಿದೆ. ನೋಡಿ, ಜನಾಗ್ರಹಕ್ಕೆ ಸ್ಪಂದಿಸಿದಂತಹ ಸರ್ಕಾರ ಮರ್ಯಾದೆಗೇಡು ಹತ್ಯೆಗೆ ಜೈಲು. ನೋಡಿ, ಸ್ಪಂದಿಸಿ ಸರ್ಕಾರ ಒಂದು ಮಸೂದೆ ಕರಡು ಸಿದ್ಧ ಮಾಡಿದೆ. ಏನಿದು ಹಾಗಾದರೆ? ನಾವು ಹೇಳಿದಂತೆ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ಅಂದರೆ ಜಾತಿ ಮೀರಿ ಪ್ರೀತಿಸುವವರು ಮದುವೆಯಾದವರನ್ನು ಮರ್ಯಾದೆಯ ಹೆಸರಿನಲ್ಲಿ ಹಲ್ಲೆ ಮಾಡುವ, ಹತ್ಯೆಗೈಯುವ ಇಲ್ಲವೇ ಅವರಿಗೆ ಬಹಿಷ್ಕಾರ ಹಾಕುವವರನ್ನು ಎಡೆಮುರಿ ಕಟ್ಟಲು ಈ ರೀತಿಯ ಒಂದು ಮಸೂದೆಯನ್ನು ಸರ್ಕಾರ ಮಂಡಿಸಿರತಕ್ಕಂಥದ್ದು. ಇಂತಹ ಕೃತ್ಯ ಎಸಗುವವರಿಗೆ
ಜೀವಾವಧಿ ಜೈಲು ವಾಸ ಅಂದರೆ ಜೀವನ ಪರ್ಯಂತ ಜೈಲು ಶಿಕ್ಷೆ, 5 ಲಕ್ಷ ರೂಪಾಯಿವರೆಗೆ ದಂಡ ಇರುತ್ತೆ. ಇನ್ನು ಮುಖ್ಯವಾಗಿ ಈ ಆಶಯ ಸಾಕಾರಗೊಳಿಸಲು ಕಾರ್ಯೋನ್ಮುಖವಾಗಿರುವ ಸರ್ಕಾರ ಕರ್ನಾಟಕ ಮದುವೆ ಮತ್ತು ಸಂಗಾತಿ ಆಯ್ಕೆಯ ಸ್ವಾತಂತ್ರ್ಯ, ಗೌರವ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ಅಪರಾಧಗಳ ತಡೆಗಟ್ಟುವಿಕೆ ಮತ್ತು ನಿಷೇಧ ಮಸೂದೆ 2026ರ ಕರಡು ರೂಪಿಸಿದೆ. ಕಾನೂನು ಮತ್ತು ಸಂಸದೀಯ ಇಲಾಖೆ ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಓಕೆ, ಸೊ ಇಷ್ಟು ಮಾಹಿತಿ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಸೊ ಹಾಗಾದರೆ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಸೊ ಪ್ರತಿಯೊಬ್ಬರು ಎರಡಕ್ಕೆ ಆನ್ಸರ್ ಮಾಡಿ. ಒಂದನೇ ಕ್ವಶನ್ ನೋಡಿ, 2025ರ ನವೆಂಬರ್ ತಿಂಗಳ GST ಸಂಗ್ರಹ ಎಷ್ಟು ತಿಳಿಸಿ. ಎರಡನೇದಾಗಿ, ಯೂರೋ ಜೂನನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಥವಾ ಸ್ಥಾಪನೆ ಮಾಡಲಾಯಿತು? ಸೊ ಎರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.